ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಭಜಿಸುವವರಿಗೆ ಕಲ್ಪತರುವಿನಂತೆ, ನಮಿಸುವವರಿಗೆ ಕಾಮಧೇನುವಿನಂತೆ ಈ ಕಲಿಯುಗದಲ್ಲಿ ಖ್ಯಾತರಾಗಿರುವಂಥವರು ಶ್ರೀ ರಾಘವೇಂದ್ರ ಗುರುಗಳು. ಅವರನ್ನು ಸೇವಿಸಿದವರಿಗೆ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಲೌಕಿಕವಾದಂತಹ ಭೋಗ ಭಾಗ್ಯಗಳು ದೊರಕಿ ಭಗವಂತನ ವಿಶೇಷ ಅನುಗ್ರಹ ಆಗಲಿಕ್ಕೆ ಸಾಧ್ಯವಾಗ್ತದೆ. ಕೇವಲ ಲೌಕಿಕವಾದಂತಹ ಕಷ್ಟ ಕಾರ್ಪಣ್ಯಗಳು ದೂರವಾಗುವುದರ ಜೊತೆಗೆ ಆಧ್ಯಾತ್ಮಿಕವಾದಂತಹ ಒಂದು ವಿಶೇಷ ಅನುಗ್ರಹವು ಕೂಡ ಶ್ರೀ ರಾಘವೇಂದ್ರ ಗುರುಗಳಿಂದ ಸಾಧ್ಯವಾಗ್ತದೆ. ಯಾಕೆಂತಂದರೆ ನಾವು ಅಂತಹ ಗುರುಗಳನ್ನು ನಂಬಬೇಕು, ಅವರು ಹೇಳಿದಂತಹ ಮಾತನ್ನು ಪಾಲಿಸಿ ಕೃತಾರ್ಥರಾಗಬೇಕು. ಅವರು ಎಂಥವರು? ನಾವು ಅತ್ಯಂತ ನಂಬಿಕೆಯಿಂದ ಅವರು ಹೇಳಿದ್ದನ್ನು ಪಾಲಿಸಲಿಕ್ಕೆ ಸಾಧ್ಯವಾಗುವಂಥವರು. ರಾಘವೇಂದ್ರ ಗುರುಗಳ ಒಂದು ಸ್ತೋತ್ರದಲ್ಲಿ ಅವರನ್ನು ಕುರಿತು ಈ ರೀತಿ ಕೊಂಡಾಡಿದೆ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತ ಅನ್ಯಃ ರಾಘವೇಂದ್ರ ನ ವಿದ್ಯತೆ. ಒಬ್ಬರನ್ನು ನಾವು ನಂಬಿ ಮುಂದೆ ದಾರಿಯಲ್ಲಿ ಸಾಗಬೇಕಾಗಿದ್ದರೆ ಅಂಥವರು ಯಾವುದೇ ಒಂದು ವಿಷಯವನ್ನು ಚೆನ್ನಾಗಿ ತಿಳಿದಂಥವರಾಗಿರಬೇಕು. ಎರಡನೆಯದಾಗಿ ನಮಗೆ ಎಂದಿಗೂ ಮೋಸ ಮಾಡಬಾರದವರು, ದಾರಿ ತಪ್ಪಿಸಬಾರದು. ಮೂರನೆಯದಾಗಿ ನಾವು ಕೇಳಿದ್ದನ್ನು ಅಪೇಕ್ಷಿಸಿದ್ದನ್ನು ಕೊಡುವಂತಹ ಸಾಮರ್ಥ್ಯ ಇರಬೇಕು, ಕೊಡುವಂಥವರಾಗಿರಬೇಕು. ರಾಘವೇಂದ್ರ ಗುರುಗಳು ಅಂತಹ ಮಹಾಮಹಿಮರು. ಅಪರೋಕ್ಷೀಕೃತ ಶ್ರೀಶಃ. ರಾಘವೇಂದ್ರ ಗುರುಗಳು ತಮ್ಮ ಜನ್ಮಾಂತರದಲ್ಲಿಯೂ ಹಾಗೆಯೇ ಈಗಲೂ ಕೂಡ ಪರಮಾತ್ಮನ ವಿಶೇಷ ಸಾಕ್ಷಾತ್ಕಾರವನ್ನು ಹೊಂದಿದಂಥವರು. ಅಧ್ಯಾತ್ಮದ ವಿಷಯದಲ್ಲಿ ಸರಿಯಾದಂತಹ ಜ್ಞಾನ ತಿಳುವಳಿಕೆ ಇರುವಂತಹ ಮಹಾನುಭಾವರು. ಹಾಗಾದಾಗ ಅವರನ್ನು ನಾವು ನಂಬಲಿಕ್ಕಾಗ್ತದೆ, ಅವರು ಹೇಳಿದ್ದನ್ನು ಒಪ್ಪಬಹುದಾಗ್ತದೆ. ಎರಡನೆಯದಾಗಿ ಸಮುಪೇಕ್ಷಿತ ಭಾವಜಃ. ಯಾವುದೇ ರೀತಿಯ ಕ್ಷುಲ್ಲಕವಾದಂತಹ ಕಾಮನೆ ಇಲ್ಲದೆ ಅದೆಲ್ಲವನ್ನು ಗೆದ್ದಂತಹ ಮಹಾನುಭಾವರು. ಅವರಿಗೆ ನಮ್ಮನ್ನು ಮೋಸ ಮಾಡಿ ಏನೂ ಆಗಬೇಕಾಗಿಲ್ಲ, ನಮ್ಮನ್ನು ದಾರಿ ತಪ್ಪಿಸಿ ಏನೂ ಆಗಬೇಕಾಗಿಲ್ಲ. ಅಂಥವರವರು, ಅಂಥವರ ಮಾತನ್ನು ನಾವು ನಂಬಬಹುದು. ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತ. ಮತ್ತು ನಾವು ಏನು ಅಪೇಕ್ಷಿಸ್ತೇವೆ ಅದು ಲೌಕಿಕವಾದಂತಹ ಕಾಮನೆಗಳೇ ಇರಲಿ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ನಮಗೆ ಒಳ್ಳೆಯದು ಮಾಡಿ ಅಂತ ಬೇಡುವಂತಹದರ ಜೊತೆಗೆ ಅಧ್ಯಾತ್ಮದ ನಮಗೆ ಭಗವಂತನಲ್ಲಿ ಭಕ್ತಿ ಒದಗುವಂತೆ ಅನುಗ್ರಹ ಮಾಡಿ, ಅವನ ಪರಮಾನುಗ್ರಹ ಆಗುವಂತೆ ನಮಗೆ ಅನುಗ್ರಹಿಸಿ ಅಂತ ನಾವು ಅವರಲ್ಲಿ ಕೇಳಬಹುದು. ಆ ಕೇಳಿದ್ದನ್ನು ಕೊಡಬಲ್ಲಂತಹ ಒಂದು ಸಾಮರ್ಥ್ಯ ಇರುವಂಥವರು ಅಪೇಕ್ಷಿತ ಪ್ರದಾತ. ನಾವೇನು ಅಪೇಕ್ಷಿಸಿದ್ದೇವೆಯೋ ಅದನ್ನು ಕೊಡುವಂಥವರು ಅವರು. ರಾಘವೇಂದ್ರ ಸ್ವಾಮಿಗಳನ್ನು ಬಿಟ್ಟರೆ ಈ ಕಾಲದಲ್ಲಿ ನಮಗೆ ಯಾರೂ ಸಿಗುವುದಿಲ್ಲ. ನಮಗೆ ರಾಯರೇ ಗತಿ, ರಾಘವೇಂದ್ರರೇ ಗತಿ ಎನ್ನುವಂತಹದ್ದು ಈ ದೇಶದ, ಈ ನಾಡಿನ, ಜಗತ್ತಿನ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಬಾಯಲ್ಲಿ ಬರುವಂತಹ ಒಂದು ವಿಷಯವಾಗಿದೆ. ಅಂತಹ ಮಹಾನುಭಾವರ ಒಂದು ವಿಶೇಷ ಸೇವೆಯನ್ನು ನಾವು ಮಾಡಿದಾಗ, ಬೇಡಿಕೊಂಡಾಗ ನಾವು ಈ ಜೀವನದಲ್ಲಿ ಸಾರ್ಥಕ್ಯವನ್ನು ಪಡೀಲಿಕ್ಕೆ ಅದು ಅನುವಾಗ್ತದೆ. ರಾಘವೇಂದ್ರ ಗುರುಗಳ ಆರಾಧನೆಯ ಮಹೋತ್ಸವ ಮತ್ತೊಮ್ಮೆ ಬಂದಿದೆ. ಇದೇ 20, 21 ಮತ್ತು 22ನೇ ದಿನಾಂಕಗಳಂದು ಅವರ ಆರಾಧನೆ ದೇಶಾದ್ಯಂತ, ಜಗತ್ತಿನಾದ್ಯಂತ ಅದು ವಿಶೇಷವಾದಂತಹ ರೀತಿಯಿಂದ ಭಕ್ತರು ನಡೆಸ್ಕೊಂಡು ಬರ್ತಾರೆ.
ಅವರ ಕೃಪೆಗೆ ಪಾತ್ರರಾಗ್ತಾರೆ. ಅದಕ್ಕನುಗುಣವಾಗಿ ನಮ್ಮ ಖ್ಯಾತ ಶ್ರೀಶಂಕರ ಟಿ ವಿಯವರು ರಾಘವೇಂದ್ರಂ ಭಾವಯಾಮಿ ಎನ್ನುವಂತಹ ಶೀರ್ಷಿಕೆಯಲ್ಲಿ ವಿಶೇಷವಾದಂತಹ ರೀತಿಯಿಂದ ರಾಯರ ಕುರಿತಾದ, ರಾಯರು ಆರಾಧಿಸುವಂತಹ ಭಗವಂತನ ಕುರಿತಾದ, ಅವರ ಗುರುಗಳಾದಂತಹ ಜೀವೋತ್ತಮರಾದಂತಹ ವಾಯುದೇವರ, ಹೀಗೆ ವಿಶೇಷವಾದಂತಹ ರೀತಿಯಿಂದ ಅವರನ್ನು ಕೊಂಡಾಡುವಂತಹ, ಸಂಕೀರ್ತನೆಗಳನ್ನು ಮಾಡುವಂತಹ, ಹಾಡುಗಳನ್ನು ಹಾಡಿ ಜನರಿಗೆ ಮಾರ್ಗದರ್ಶನವನ್ನು ತೋರಿಸುವಂತಹ, ಎಲ್ಲರಲ್ಲಿಯೂ ಭಕ್ತಿಯನ್ನು ಉಂಟು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಇದೇ 22ನೇ ದಿನಾಂಕದಂದು. ಈ ಕಾರ್ಯಕ್ರಮದಲ್ಲಿ ನಾನೂ ಕೂಡ ಹರಿದಾಸರ ಕೀರ್ತನೆಗಳನ್ನು, ಇದಕ್ಕೆ ಸಂಬಂಧಿತವಾದಂತಹದ್ದನ್ನು ನಾನು ಹಾಡಿ ಗಾಯನವನ್ನು ಮಾಡುವಂಥವನಿದ್ದೇನೆ. ನೀವೆಲ್ಲರೂ ಅದನ್ನು ಆಲಿಸಿ ಆ ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೆ. ದಿನಾಂಕ 22 ಆಗಸ್ಟ್ ಈ ವರ್ಷದಂದು ಶ್ರೀಶಂಕರ ಟಿ ವಿ ಚಾನಲ್ನಲ್ಲಿ ರಾಘವೇಂದ್ರಂ ಭಾವಯಾಮಿ ಎನ್ನುವಂತಹ ಶೀರ್ಷಿಕೆಯಲ್ಲಿ ಶ್ರೀ ರಾಘವೇಂದ್ರ ಗುರುಗಳ ಆರಾಧನೆಯನ್ನು ವಿಶೇಷವಾದಂತಹ ರೀತಿಯಿಂದ ಬೆಂಗಳೂರಿನ ಚೌಡಯ್ಯ ಭವನದಲ್ಲಿ ಸಂಜೆ 6 ಗಂಟೆಯಿಂದ ಅದು ನಡೆಯಲಿಕ್ಕಿದೆ. ಅದರಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ನೀವೆಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಅದರಲ್ಲಿ ಭಾಗವಹಿಸಿ ಅದನ್ನು ಕೇಳಿ ನೋಡಿ ಕೃತಾರ್ಥರಾಗಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ.